ರಮ್ಮಣಿ ಸರ್ ಅದು ವಿಧೇಯಕನಲ್ಲಿ ಇದೆ. ಗ್ರಾಮ ಪಂಚಾಯತ್ ಏನಾಗ್ತಿದೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಇಲ್ಲಿಗಲ್ ಆಗಿ ಸುಮಾರು 30-40 ವರ್ಷದ ಹಿಂದನೆ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ನಾವು ಗೌರ್ಮೆಂಟ್ ಇಂದ ಅವರಿಗೆ ಮನಿ ಕೊಟ್ಟಿದ್ದೀವಿ, ರಸ್ತೆ ಮಾಡಿದೀವಿ, ಎಲ್ಲ ಮಾಡಿದೀವಿ. ಅವ್ರಿಗೆ ಬಾಂಡ್ ಮುಖಾಂತರ 3-4 ಗಂಟೆ ಮಾರ್ಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಆಲ್ರೆಡಿ ಮನೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಸಹಿತ ಎಲ್ಲಾ ಕಡೆ ಎಲ್ಲಾ ಪಂಚಾಯತಿಯಲ್ಲಿನೂ ಸಹಿತ ಈ ಪ್ರಾಬ್ಲಮ್ಗಳು ಬಹಳಷ್ಟು ಊರಲ್ಲಿ ಇದೆ ಸರ್. ಸಭಾಧ್ಯಕ್ಷರೇ, ಅದ್ರ ಬಗ್ಗೆ ಒಂದು ಏನಾದ್ರು ತಿಳಿಸಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ವಿಧೇಯಕವನ್ನು ತಂದಿದ್ದಾರೆ ಸಾಹೇಬ್ರು, ಇದರಲ್ಲಿ ಈಗ ಕಂದಾಯ ಸಚಿವರು ಹೇಳಿದ್ರು, ಏನು ಪಟ್ಟಣ ಪಂಚಾಯತ್ ನಗರಸಭೆ ಲಿಮಿಟಲ್ಲಿ ನಾವೇನು ಬಿ ಖಾತಾವನ್ನು ಕೊಡ್ತಾ ಇದ್ದೀವಿ, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಅಧಿಕೃತವಾಗಿ ಏನು ಈ ಸೊತ್ತಿನ ಮೂಲಕ ನಾವು ಅವರನ್ನು ಅಧಿಕೃತಪಡಿಸ್ತಿದ್ದೀವಿ ಎನ್ನುವಂಥದ್ದನ್ನು ಏನು ಹೇಳಿದಿರಿ, ಇದರಲ್ಲಿ ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗ ಆಗಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನೀವು ಏನು ಪಟ್ಟಣ ಪಂಚಾಯತ್ ನಗರಸಭೆ ಒಳಗಡೆ ನೀವೇನು ಬಿ ಖಾತಾ ಕೊಟ್ಟಿದ್ದೀರಿ, ಬಿ ಖಾತಾವನ್ನು ಪಡ್ಕೊಂಡಿರ್ತಕ್ಕಂಥವನು ಮನೆ ಕಟ್ಟಬೇಕು ಅಂತ ಹೇಳಿ ಲೋನ್ ಅಪ್ಲೈ ಮಾಡಿದ್ರೆ ಅವನಿಗೆ ಲೋನ್ ಸಿಗಲ್ಲ ನಿಮ್ ಬಿ ಖಾತಾದ ಮೂಲಕ. ಸೇಮ್ ಇದರಲ್ಲೂ ಅಷ್ಟೇ, ನೀವು ಏನು ಕೊಡ್ತೀರಿ ಈ ಖಾತಾ ಕೊಡ್ತೀರಾ ಅವನಿಗೂ ಅದರಲ್ಲಿ ಏನು ಯಾವುದೇ ರೀತಿಯಾಗಿ ಲೋನ್ ಮಾಡಕ್ಕಾಗಲ್ಲ. ಇದು ಒಟ್ಟು ನಾನು ಹೇಳ್ತೇನೆ, ಇದರ ತಾತ್ಪರ್ಯ ಸರ್ಕಾರಕ್ಕೆ ತೆರಿಗೆ ಹಣದಿಂದ ಸರ್ಕಾರಕ್ಕೆ ದುಡ್ಡು ಭರ್ತಿ ಮಾಡಿಕೊಳ್ಳಿಕ್ಕೆ ಮಾತ್ರ ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಜೆಂಡಾ ಇಲ್ಲ ಲೋನಿಗೆ ಅಪ್ಲೈ ಮಾಡೋರು ಕೆಲವರು ಇರ್ತಾರೆ. ಕೆಲವರು ಬೆಂಗಳೂರಿನಲ್ಲಿ ಬಿ ಖಾತಾಗೂ ಲೋನ್ ಕೊಡ್ತಾ ಇದಾವೆ ಕೆಲವು ಸಂಸ್ಥೆಗಳು. ಲೋನ್ ಒಂದೇ ದೃಷ್ಟಿ ಅಲ್ಲ, ಅವರು ಇವತ್ತು ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಅವರಿಗೆ ಯಾವ್ದು ದಾಖಲೆ ಇಲ್ಲ, ಅವರಿಗೆ ಎಂಟ್ರಿ ಇಲ್ಲ, ಆ ಸೈಟ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಬರ್ಕೊಡ್ಲಿಕ್ಕೆ ಆಗೋದಿಲ್ಲ, ಯಾವ್ದು ದಾಖಲೆ ಇಲ್ಲ, ಅದನ್ನ ಮಾಡ್ಕೊಡ್ತಾ ಇದ್ದೇವೆ. ಒಂದೊಂದು ಪಂಚಾಯತ್ ನಲ್ಲಿ ಅರ್ಜಿಗಳು ಪೆಂಡಿಂಗ್ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದ್ ಸ್ವಲ್ಪ ಸೇಲ್ ಡೀಡ್ ಏನಾದ್ರು ಸಮಸ್ಯೆಗಳಿದೆ, ರೂಲ್ ಅದೆಲ್ಲ ಸಿನಾರಿಯೋಗಳು ಬೇಕಾದ್ರೆ ಕನ್ಸಿಡರ್ ನಿಮ್ಮ ಮೂಲಕ ಮಂತ್ರಿಗಳೇ. ಈಗ ಅವ್ರಿಗೆ ತ್ರಿಶಂಕುದಾಗ ಅದಾರ, ಅವ್ರು ತ್ರಿಶಂಕು 2 ಕೊಯ್ಯತ್ತೀರಿ ನೀವು ಅವ್ರಿಗೆ. ಹೇಗೆ ಮತ್ತು ನಿಮ್ಗೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತೈತೆ ಹೊರತು ಮಾನ್ಯ ಅಧ್ಯಕ್ಷ ರೆಡ್ಡಿ ಅವರೇ, ಇದು ಇವ್ರಿಗೆ ಏಕಾತ ಕೊಡ್ಲಿಕ್ಕೆ ಬರೋದಿಲ್ಲ ಕಾನೂನಲ್ಲಿ. ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ನಮ್ಮದು ಕರ್ನಾಟಕದಲ್ಲಿ 2014-15 ಇದೇ ಸದನದಲ್ಲಿ ನಾವು ಅನಾಥರೈಸ್ಡ್ ಅನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಕಾನೂನು ಪಾಸ್ ಮಾಡಿದ್ದೇವೆ. ಅದು ಹೈಕೋರ್ಟ್ ಅಲ್ಲಿ ನಿಮ್ಮ ಪಾರ್ಟಿಯ ಒಬ್ಬ ಸಂಸದರು ಚಾಲೆಂಜ್ ಮಾಡಿದ್ರು. ಹೈಕೋರ್ಟ್ ಅಲ್ಲಿ ಕರ್ನಾಟಕ ಸರ್ಕಾರದ ಪರ ಆಯ್ತು. ಅದರ ವಿರುದ್ಧವಾಗಿ ಹೋಗಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ SLP ಹಾಕಿ ಸ್ಟೇ ತಗೊಂಡು ಕೂತಿದ್ದಾರೆ. ನೀವು ಅವ್ರು ಹಾಕಿರೋ ಅಪೀಲ್ SLP ಅನ್ನ ವಿಡ್ರಾ ಮಾಡಿ ನಮ್ದು ಪಾಸ್ ಆದ್ರೆ ಈಗಲೂ ಏಕಾತ ಕೊಡ್ತೇವೆ, ನಾವು ತಯಾರಿದ್ದೇವೆ. ಆ ವಿರೋಧ ಮಾಡಿರೋದು ನಿಮ್ ಪಾರ್ಟಿ MP ಮಿನಿಸ್ಟರ್ ಆಗಿದ್ರು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ನಿಮ್ಗೆ ಗೊತ್ತಿದೆ ಅದು. ಅವರು ಅದನ್ನ SLP ವಿಡ್ರಾ ಮಾಡಿದ್ರೆ ನಾವು ಏಕಾತ ಕೊಡ್ಲಿಕ್ಕೆ ತಯಾರಿದ್ದೇವೆ. SLP ಹಾಕಿ ಸ್ಟೇ ತಗೊಂಡ್ ಬಂದಿದ್ದಾರೆ. ನಮ್ಮ ಲೆಜಿಸ್ಲೇಚರ್ ಅಲ್ಲಿ ಪಾಸ್ ಆಗಿದೆ ಕಾನೂನು, ಹೈಕೋರ್ಟ್ ಅಲ್ಲಿ ಅಪೀಲ್ಡ್ ಆಗಿದೆ. ಅದಕ್ಕೆ ಹೋಗಿ SLP ಹಾಕಿ ಸ್ಟೇ ತಗೊಂಡಿದ್ದಾರೆ. ಸರ್ಕಾರಿ ಜಮೀನು ಜನಾರ್ದನ್ ರೆಡ್ಡಿ ಅವರು, ಅದು ರೆಗ್ಯುಲರೈಸೇಷನ್, ಅದಕ್ಕೆ ಸರ್ಕಾರಿ ಜಮೀನಿಗೆ ಸಂಬಂಧ ಇಲ್ಲ. ಪ್ಯೂರ್ಲಿ ಪ್ರೈವೇಟ್ ಲ್ಯಾಂಡ್. ನೀವು ಈಗ್ಲೂ ಆಯ್ತು, ನಿಮ್ಮ ಬೇಡಿಕೆಗೆ ಒಪ್ತೇವೆ. ಅವ್ರಿಗೆ ಹೇಳ್ಬಿಟ್ಟು ಅವರು ಈಗಲೂ ನಿಮ್ ಪಾರ್ಟಿಯಲ್ಲೇ ಇದ್ದಾರೆ, ಎಲ್ಲ ಅಧಿಕಾರ ಉನ್ನತ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಹೇಳಿ ವಿಡ್ರಾ ಮಾಡಿಸಿ, ಅದು ಕ್ಲಿಯರ್ ಮಾಡಿಕೊಟ್ರೆ ಸಂತೋಷದಿಂದ ನಾವು ಏಕಾತ ಕೊಡ್ತೇವೆ. ಅವಾಗ ಅವರಿಗೆ ಸಾಲನೂ ಸಿಗುತ್ತೆ, ಸೋಲಾನು ಸಿಗುತ್ತೆ, ಎಲ್ಲ ಅನುಕೂಲಗಳು ಸಿಗ್ತದೆ. ಹೋಗಿ ಸ್ಟೇ ತಗೊಂಡು ಆಯ್ತು. ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರು ಮಾತಾಡಿ, ಬಿಲ್ ಪಾಸ್ ಮಾಡಿಸಿ. ಈಗ ಈಗ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ ಬಿಟ್ರೆ ಏನು ಫಾಯ್ದೆ ಇಲ್ಲ ಇದ್ರಲ್ಲೇ. ಬೆಲೆದವರು ಒಂದು ನಿಮಿಷ, ಸರ್ಕಾರದಿಂದ ಏನಾದ್ರೂ ಒಂದು ರಿಲೀಫ್ ಕೊಡ್ಬೇಕು ಅಂತ ಮಾಡ್ತಾ ಪ್ರಿಯಾಂಕ್ ಅವರೇ, ಎಲ್ಲ ಉತ್ತರ ಕೊಡ್ಬೇಡಿ. ಪ್ರಿಯಾಂಕ್ ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.